ಹಾಯ್, ವೆಲ್ಕಮ್ ಟು ವೇದ ಕಾಮರ್ಸ್ ಎಜುಕೇಷನ್. ಇವತ್ತಿನ ಕ್ಲಾಸ್ನಲ್ಲಿ ನಾವು ಫಸ್ಟ್ PUC ಅಕೌಂಟಿಂಗ್ನ ಬಗ್ಗೆ ಸಂಪೂರ್ಣವಾಗಿ ತಿಳ್ಕೊಳ್ಳೋಣ. ಫಸ್ಟ್ ಚಾಪ್ಟರ್ ಬಂದು ಇಂಟ್ರಡಕ್ಷನ್ ಆಫ್ ಅಕೌಂಟಿಂಗ್. ಇದು ವೆರಿ ಇಂಪಾರ್ಟೆಂಟ್ ಚಾಪ್ಟರ್ ಬಿಕಾಸ್ ಇದರಲ್ಲಿ ಬೇಸಿಕ್ ಅಕೌಂಟಿಂಗ್ ಬಗ್ಗೆ ಸಂಪೂರ್ಣವಾದ ಇನ್ಫಾರ್ಮೇಷನ್ ಇದೆ. ಈ ಚಾಪ್ಟರ್ನ ನಾವು ಅರ್ಥ ಮಾಡಿಕೊಂಡ್ರೆ ನಮಗೆ ಅಕೌಂಟಿಂಗ್ ಅನ್ನೋದು ತುಂಬ ಈಸಿ ಆಗ್ತಾ ಹೋಗುತ್ತೆ. ಈ ಚಾಪ್ಟರ್ನಲ್ಲಿ ಬರುವ ಒಂದೊಂದು ಪಾಯಿಂಟ್ ಟಾಪಿಕ್ ಸಹ ವೆರಿ ಇಂಪಾರ್ಟೆಂಟ್ ಅಂತಲೇ ಹೇಳ್ಬೋದು. ಬೇಸಿಕ್ನ ತಿಳ್ಕೊಂಡ್ರೆ ಅಕೌಂಟಿಂಗ್ನಲ್ಲಿ ಬರುವ ಎಲ್ಲ ವರ್ಡ್ಗಳ ಅರ್ಥ ನಮಗೆ ತಿಳಿತಾ ಹೋಗುತ್ತೆ. ಆ್ಯಂಡ್ ಅದರಿಂದ ಏನು ಯೂಸ್ ಆಗುತ್ತೆ, ಅದರ ಅವಶ್ಯಕತೆ ಏನು, ಅದು ಏನಕ್ಕೆ ಬೇಕು ಅಂತ ಎಲ್ಲ ತಿಳಿತಾ ಹೋಗುತ್ತೆ. ಒಂದು ಬಿಲ್ಡಿಂಗ್ ಕಟ್ಟೋಕ್ಕೆ ಫೌಂಡೇಶನ್ ಎಷ್ಟು ಇಂಪಾರ್ಟೆಂಟೋ ಅದೇ ಥರ ಅಕೌಂಟಿಂಗ್ನ ಬೇಸಿಕ್ ಅಷ್ಟೇ ಇಂಪಾರ್ಟೆಂಟ್ ಅಂತಲೇ ಹೇಳ್ಬೋದು. ಈ ಫಸ್ಟ್ PUC ಅಕೌಂಟಿಂಗ್ ಚಾಪ್ಟರ್ ಸಂಪೂರ್ಣವಾಗಿ ತಿಳ್ಕೊಂಡ್ರೆ ಮುಂದಿನ 2 ವರ್ಷದ ಅಕೌಂಟೆನ್ಸಿ ಜರ್ನಿ ನಮಗೆ ತುಂಬ ಈಸಿ ಆಗ್ತಾ ಹೋಗುತ್ತೆ. ಸೊ ಹಾಗಾಗಿ ಇವತ್ತಿನ ಕ್ಲಾಸ್ನಲ್ಲಿ ನಾವು ಇಂಟ್ರಡಕ್ಷನ್ ಆಫ್ ಅಕೌಂಟಿಂಗ್ನ ಬಗ್ಗೆ ಸಂಪೂರ್ಣವಾಗಿ ತಿಳ್ಕೊಳ್ಳೋಣ. ಫಸ್ಟ್ ಚಾಪ್ಟರ್ ಇಂಟ್ರಡಕ್ಷನ್ ಟು ಅಕೌಂಟಿಂಗ್. ಫಸ್ಟ್ ಒನ್ ಬಂದು ಅಕೌಂಟೆನ್ಸಿ, ಬುಕ್ ಕೀಪಿಂಗ್, ಅಕೌಂಟಿಂಗ್ನ ಮೀನಿಂಗ್ನ ನೋಡ್ತಾ ಹೋಗ್ತೀವಿ. ಇನ್ನು ಸೆಕೆಂಡ್ ಪಾಯಿಂಟ್ ಬಂದು ಅಕೌಂಟಿಂಗ್ ಆ್ಯಸ್ ಸೋರ್ಸ್ ಆಫ್ ಇನ್ಫಾರ್ಮೇಷನ್, ಅಂದರೆ ಅಕೌಂಟಿಂಗ್ನ ಮೂಲ ಯಾವುದು ಅನ್ನೋದ್ರ ಬಗ್ಗೆ ಈ ಒಂದು ಟಾಪಿಕಲ್ಲಿ ತಿಳ್ತಾ ಹೋಗ್ತೀವಿ. ಥರ್ಡ್ ಒನ್ ಆಬ್ಜೆಕ್ಟಿವ್ಸ್ ಆಫ್ ಅಕೌಂಟಿಂಗ್ನ ಉದ್ದೇಶಗಳೇನು ಅನ್ನೋದನ್ನ ಈ ಚಾಪ್ಟರ್ನಲ್ಲಿ ನಾವು ನೋಡ್ತೀವಿ. ಇನ್ನು ಫೋರ್ತ್ ಒನ್ ಬಂದು ರೋಲ್ ಆಫ್ ಅಕೌಂಟಿಂಗ್ನ ಪಾತ್ರ ಏನು, ಅದು ಏನಕ್ಕೆ ಬೇಕು ಅನ್ನೋದ್ರ ಬಗ್ಗೆ ರೋಲ್ ಆಫ್ ಅಕೌಂಟಿಂಗ್ನಲ್ಲಿ ನಾವು ತಿಳಿತಾ ಹೋಗ್ತೀವಿ. ಇನ್ನು ಫಿಫ್ತ್ ಒನ್ ಬಂದು ಬೇಸಿಕ್ ಟರ್ಮ್ಸ್ ಇನ್ ಅಕೌಂಟಿಂಗ್. ಇದು ವೆರಿ ಇಂಪಾರ್ಟೆಂಟ್ ಅಂತಲೇ ಹೇಳ್ಬೋದು. ಬೇಸಿಕ್ ಟರ್ಮ್ಸ್ನ ನಾವು ತಿಳಿದುಕೊಂಡ್ರೆ ನಮಗೆ ಅಕೌಂಟಿಂಗ್ ಅನ್ನೋದು ತುಂಬಾ ಈಸಿ ಆಗ್ತಾ ಹೋಗುತ್ತೆ. ಇದರಲ್ಲಿ ಎಂಟಿಟಿ, ಬಿಸ್ನೆಸ್ ಟ್ರಾನ್ಸಾಕ್ಷನ್, ಕ್ಯಾಪಿಟಲ್, ಡ್ರಾಯಿಂಗ್ಸ್, ಅಸೆಟ್ಸ್, ಲಯಬಿಲಿಟೀಸ್, ಡೆಟಾರ್, ಕ್ರೆಡಿಟಾರ್, ಗೂಡ್ಸ್, ಪರ್ಚೇಸಸ್, ಸೇಲ್ಸ್, ಸ್ಟಾಕ್, ಪ್ರಾಫಿಟ್, ಗೈನ್, ಎಕ್ಸ್ಪೆನ್ಸಸ್, ಲಾಸ್, ಎಕ್ಸ್ಪೆಂಡಿಚರ್, ರೆವಿನ್ಯೂ, ಡಿಸ್ಕೌಂಟ್, ವೋಚರ್, ಇವೆಲ್ಲದರ ಬಗ್ಗೆ ನಾವು ಡೀಟೇಲಾಗಿ ಈ ಒಂದು ಬೇಸಿಕ್ ಟರ್ಮ್ಸ್ ಆಫ್ ಅಕೌಂಟಿಂಗ್ನಲ್ಲಿ ತಿಳಿತಾ ಹೋಗ್ತೀವಿ. ಇದಿಷ್ಟು ಇಂಟ್ರಡಕ್ಷನ್ ಟು ಅಕೌಂಟಿಂಗ್ನಲ್ಲಿ ಬರೋವಂತಹ ಟಾಪಿಕ್ಸ್ ಅಂತ ಹೇಳ್ಬೋದು. ಈಗ ಫಸ್ಟ್ ನಾವು ಅಕೌಂಟಿಂಗ್ನಲ್ಲಿ ಒರಿಜಿನ್ ಆಫ್ ಅಕೌಂಟಿಂಗ್, ಅಂದರೆ ಅಕೌಂಟಿಂಗ್ನ ಮೂಲ ಯಾವುದು ಅನ್ನೋದನ್ನು ನಾವು ತಿಳ್ಕೊತಾ ಹೋಗೋಣ. ನಾವು ಪ್ರತಿಯೊಂದಕ್ಕೂ ಸಹ ಮೂಲವನ್ನು ನೋಡ್ತಾ ಹೋಗ್ತೀವಿ. ಪ್ರತಿಯೊಂದು ಶಿಲೆ ಆಗಿರ್ಬೋದು, ಕಲ್ಲಾಗಿರ್ಬೋದು, ಮಣ್ಣಾಗಿರ್ಬೋದು, ಅಥವಾ ವಸ್ತು ಆಗಿರ್ಬೋದು, ಯಾವುದೇ ನಾಗರಿಕತೆ ಆಗಿರ್ಬೋದು, ಅದರದೇ ಆದಂಥ ಇತಿಹಾಸ ಅಥವಾ ಮೂಲವನ್ನು ಹೊಂದಿರುತ್ತೆ. ಅದೇ ರೀತಿ ನಮ್ಮ ಅಕೌಂಟಿಂಗ್ ಸಿಸ್ಟಮ್ ಸಹ ಅದರದೇ ಆದ ಮೂಲವನ್ನು ಹೊಂದಿದೆ. ಹಾಗಾದರೆ ಅಕೌಂಟಿಂಗ್ನ ಮೂಲ ಯಾವುದು? ಅಂದರೆ ಅಕೌಂಟಿಂಗ್ ಅನ್ನೋದು ಹೇಗೆ ಪ್ರಾರಂಭ ಆಯಿತು, ಅದು ಎಲ್ಲಿ ಹುಟ್ಟಿದ್ದು, ಯಾರು ಪ್ರಾರಂಭ ಮಾಡಿದ್ದು, ಯಾರನ್ನು ಫಾದರ್ ಆಫ್ ಅಕೌಂಟಿಂಗ್ ಅಂತ ಕರಿತೀವಿ, ಯಾವ ದೇಶ ಮೊಟ್ಟ ಮೊದಲ ಬಾರಿಗೆ ಟ್ರಾನ್ಸಾಕ್ಷನ್ಗಳನ್ನು ರೆಕಾರ್ಡ್ ಮಾಡ್ತು, ನಮ್ಮ ಭಾರತದಲ್ಲಿ ಯಾವಾಗ ಆರಂಭಿಸಿದ್ರು ಅಂತ ನೋಡೋದಾದರೆ ನಮ್ಮ ಪ್ರಾಚೀನ ನಾಗರಿಕತೆ ಯಾವಾಗ ಆರಂಭ ಆಯಿತು ಅದರ ಜೊತೆಯಲ್ಲಿಯೇ ಸಹ ಅಕೌಂಟಿಂಗ್ ಸಿಸ್ಟಮ್ ಅನ್ನೋದು ಬೆಳೀತಾ ಬರ್ತಾ ಹೋಗುತ್ತೆ. ಅಕೌಂಟಿಂಗ್ ಈಸ್ ಆನ್ ಏನ್ಷಿಯಂಟ್ ಆರ್ಟ್ ಇನ್ ನೇಚರ್. ಇಟ್ ಈಸ್ ಆಸ್ ಓಲ್ಡ್ ಆಸ್ ಮನಿ. ಇಟ್ ಈಸ್ ಕ್ಲೋಸ್ಲಿ ರಿಲೇಟೆಡ್ ವಿತ್ ಹ್ಯೂಮನ್ ಸಿವಿಲೈಸೇಷನ್ ಆ್ಯಂಡ್ ಸ್ಟಾರ್ಟೆಡ್ ವಿತ್ ದ ಮನಿ ಸಿಸ್ಟಮ್. ಅಕೌಂಟಿಂಗ್ ಅನ್ನೋದು ಒಂದು ಪ್ರಾಚೀನ ಕಲೆ. ಅಕೌಂಟಿಂಗ್ ಈಸ್ ಆನ್ ಏನ್ಷಿಯಂಟ್ ಆರ್ಟ್ ಇನ್ ನೇಚರ್, ಅಂದರೆ ಅಕೌಂಟಿಂಗ್ ಅನ್ನೋದು ಒಂದು ಪ್ರಾಚೀನ ಕಲೆ. ಇದು ಮನಿಯ ಆವಿಷ್ಕಾರದಷ್ಟೇ ಹಳೆಯದಾಗಿದೆ. ಅಕೌಂಟಿಂಗ್ ಇಟ್ ಈಸ್ ಕ್ಲೋಸ್ಲಿ ರಿಲೇಟೆಡ್ ವಿತ್ ಹ್ಯೂಮನ್ ಸಿವಿಲೈಸೇಷನ್. ಅಕೌಂಟಿಂಗ್ ಅನ್ನೋದು ಮಾನವ ನಾಗರಿಕತೆಯೊಂದಿಗೆ ನಿಕಟ ಸಂಬಂಧವನ್ನು ಹೊಂದಿದೆ. ಆ್ಯಂಡ್ ಸ್ಟಾರ್ಟೆಡ್ ವಿತ್ ದ ಮನಿ ಸಿಸ್ಟಮ್. ಮನಿ ಸಿಸ್ಟಮ್ ಯಾವಾಗ ಉಗಮ ಆಯಿತೋ ಆವಾಗ ಮನಿ ಸಿಸ್ಟಮ್ನ ಜೊತೆಗೆ ಈ ಅಕೌಂಟಿಂಗ್ ಅನ್ನೋದು ಆರಂಭವಾಯಿತು ಅಂತಲೇ ಹೇಳ್ಬೋದು.
ನಮ್ಮ ನಾಗರಿಕತೆ ಬೆಳೆಯುತ್ತಾ ಹೋದಂತೆ ನಮ್ಮ ಅಕೌಂಟಿಂಗ್ ಸಹ ಬೆಳೀತಾ ಹೋಗೋದನ್ನು ನಾವು ನೋಡ್ತೀವಿ. ಜನರಿಗೆ ಮೊದಲು ಮನಿಗೆ ರಿಲೇಟೆಡ್ ಆಗಿ ಯಾವುದೇ ಇನ್ಫಾರ್ಮೇಷನ್ ಇರಲಿಲ್ಲ. ಅವರು ಫಸ್ಟು ಬಾರ್ಟರ್ ಸಿಸ್ಟಮ್ನ ಫಾಲೋ ಮಾಡ್ತಿದ್ರು. ಅಂದರೆ ವಸ್ತುಗೆ ವಸ್ತುಗಳನ್ನ ಎಕ್ಸ್ಚೇಂಜ್ ಮಾಡ್ಕೊಳ್ತಾ ಇದ್ರು. ಆಗಿನ ಕಾಲದಲ್ಲೆಲ್ಲ ವಸ್ತುಗಳನ್ನ ಎಕ್ಸ್ಚೇಂಜ್ ಮಾಡ್ತಾ ಹೋಗಿದ್ರು. ನಂತರ ಮನಿ ವರ್ಜಿನೇಟ್ ಆದಾಗ ಹಣಕ್ಕೆ ಎಲ್ಲ ರೀತಿಯ ಟ್ರಾನ್ಸಾಕ್ಷನ್ಗಳನ್ನು ಸ್ಟಾರ್ಟ್ ಮಾಡ್ತಾರೆ. ಹಣಕ್ಕೆ ಗೂಡ್ಸ್ ಆ್ಯಂಡ್ ಸರ್ವಿಸಸ್ನ ಎಕ್ಸ್ಚೇಂಜ್ ಮಾಡ್ಕೊಳ್ಳೋದಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಆಮೇಲೆ ಕಾಲಕ್ರಮೇಣ ಯಾವಾಗ ಮನಿಗೆ ಗೂಡ್ಸ್ ಆ್ಯಂಡ್ ಸರ್ವಿಸಸ್ ಎಕ್ಸ್ಚೇಂಜ್ ಆಗ ಸ್ಟಾರ್ಟ್ ಆಗುತ್ತೋ ಅದನ್ನು ರೆಕಾರ್ಡ್ ಮಾಡ್ಕೊಳಕ್ಕೆ ಸ್ಟಾರ್ಟ್ ಮಾಡಿದ್ರು. ಯಾವಾಗ ಮನಿಗೆ ರಿಲೇಟೆಡ್ ಆಗಿ ಟ್ರಾನ್ಸಾಕ್ಷನ್ಗಳು ಕ್ರಿಯೇಟ್ ಆಯಿತೋ ಆಗ ಬುಕ್ ಕೀಪಿಂಗ್ ಅನ್ನೋದು ಸಹ ಕ್ರಿಯೇಟ್ ಆಗ್ತಾ ಹೋಯಿತು. ಇನ್ನು ಎರಡನೇದು ನೋಡೋದಾದರೆ ಒರಿಜಿನ್ ಆಫ್ ಅಕೌಂಟಿಂಗ್ ಇನ್ ಬ್ಯಾಬಿಲೋನಿಯೋ ಆ್ಯಂಡ್ ಈಜಿಪ್ಟ್ 4000 BC who recorded transaction of payment of wages and tax on clay tablets. ಅಂದರೆ ಯಾವ ದೇಶ ಮೊದಲು ಟ್ರಾನ್ಸಾಕ್ಷನ್ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ತು ಅಂದರೆ ಬ್ಯಾಬಿಲೋನಿಯಾ ಆ್ಯಂಡ್ ಈಜಿಪ್ಟ್ನಲ್ಲಿ ಕ್ರಿಸ್ತಪೂರ್ವ 4000ರಲ್ಲಿ ಮೊದಲ ಬಾರಿಗೆ ಟ್ರಾನ್ಸಾಕ್ಷನ್ಗಳನ್ನು ರೆಕಾರ್ಡ್ ಮಾಡ್ತಾರೆ. ಅದು ಸಹ ವೇಜಸ್ ಆ್ಯಂಡ್ ಟ್ಯಾಕ್ಸ್ಗೆ ರಿಲೇಟೆಡ್ ಆಗಿ. ವೇಜಸ್ ಆ್ಯಂಡ್ ಟ್ಯಾಕ್ಸ್ಗೆ ರಿಲೇಟೆಡ್ ಆಗಿ ಟ್ರಾನ್ಸಾಕ್ಷನ್ಗಳನ್ನು ಮಾಡಿದಾಗ ಅದನ್ನು ಅವರು ಕ್ಲೇ ಟ್ಯಾಬ್ಲೆಟ್ಸ್ಗಳ ಮೇಲೆ ರೆಕಾರ್ಡ್ ಮಾಡ್ತಾ ಹೋಗ್ತಾರೆ. ಅಂದರೆ ಈ ಕ್ಲೇ ಟ್ಯಾಬ್ಲೆಟ್ಸ್ ಅಂದ್ರೇನು? ಕ್ಲೇ ಟ್ಯಾಬ್ಲೆಟ್ಸ್ ಅಂದರೆ ಮಣ್ಣಿನ ಫಲಕಗಳು ಅಥವಾ ಮಣ್ಣಿನ ತಟ್ಟೆಗಳು. ಪ್ರಾಚೀನ ಕಾಲದಲ್ಲಿ ಅಂದರೆ ಮೆಸೊಪೊಟೇಮಿಯಾ ಪ್ರದೇಶದ ಜನರು ಜೇಡಿ ಮಣ್ಣಿನಿಂದ ಮಾಡಿದ ಫಲಕಗಳನ್ನು ಬಳಕೆ ಮಾಡ್ತಿದ್ರು. ಈ ಫಲಕಗಳನ್ನು ಹಸಿಯಾದ ಮಣ್ಣಿನಿಂದ ತಯಾರಿಸಿ ಸೂರ್ಯನ ಬಿಸಿಲಿನಲ್ಲಿ ಒಣಗಿಸಿ ಅಥವಾ ಬೆಂಕಿಯಲ್ಲಿ ಸುಟ್ಟು ಗಟ್ಟಿಯಾಗಿಸುತ್ತಿದ್ದರು. ಮಣ್ಣು ಹಸಿಯಾಗಿದ್ದಾಗ ಅದರ ಮೇಲೆ ಚೂಪಾದ ಸಾಧನಗಳನ್ನು ಬಳಸಿ ಅಕ್ಷರಗಳನ್ನು ಒತ್ತಿ ಬರೆಯುತ್ತಿದ್ದರು. ಆನಂತರ ಅದನ್ನು ಬಿಸಿಲಲ್ಲಿ ಅಥವಾ ಬೆಂಕಿಯಲ್ಲಿ ಸುಟ್ಟು ಅದನ್ನು ಒಣಗಿಸಿದಾಗ ಈ ಲಿಪಿಗಳು ಸಾವಿರಾರು ವರ್ಷಗಳಾದರೂ ಸಹ ಹಾಗೇ ಇರ್ತಿದ್ವು. ಹಾಗಾಗಿ ಬ್ಯಾಬಿಲೋನಿಯಾ ಆ್ಯಂಡ್ ಈಜಿಪ್ಟ್ ಜನರು ಟ್ರಾನ್ಸಾಕ್ಷನ್ಗಳನ್ನು ಕ್ಲೇ ಟ್ಯಾಬ್ಲೆಟ್ಸ್ನ ಮೇಲೆ ರೆಕಾರ್ಡ್ ಮಾಡ್ತಾ ಇದ್ರು. ಹಾಗಾದರೆ ನೋಡೋದಾದರೆ ನಮ್ಮ ಭಾರತ ದೇಶದಲ್ಲಿ ಯಾವಾಗ ಆರಂಭಿಸಿದ್ರು ಅಂತ ನೋಡೋದಾದರೆ ದಿ ಅಕೌಂಟಿಂಗ್ ಸಿಸ್ಟಮ್ ಇನ್ ಇಂಡಿಯಾ ವಾಸ್ ಪ್ರಾಕ್ಟೀಸ್ಡ್ ಇನ್ ದ ಏನ್ಷಿಯಂಟ್ ಪೀರಿಯಡ್ ಬೈ ದ ಎಕ್ಸ್ ರೂಲರ್ಸ್ ಕೌಟಿಲ್ಯ. ದಿ ಮಿನಿಸ್ಟರ್ ಆಫ್ ದಿ ಚಂದ್ರಗುಪ್ತ ಮೌರ್ಯ ಮೆನ್ಷನ್ಡ್ ಅಕೌಂಟಿಂಗ್ ಆ್ಯಂಡ್ ಆಡಿಟಿಂಗ್ ಸಿಸ್ಟಮ್ಸ್ ಇನ್ ಇಸ್ ಬುಕ್ಸ್ ಅರ್ಥಶಾಸ್ತ್ರ ಇನ್ ದ 4th century BC. ಅಂದರೆ ನಮ್ಮ ಭಾರತದಲ್ಲಿ ಕ್ರಿಸ್ತಪೂರ್ವ 4000 ವರ್ಷಗಳ ಹಿಂದೆ ಟ್ರಾನ್ಸಾಕ್ಷನ್ಗಳನ್ನು ರೆಕಾರ್ಡ್ ಮಾಡ್ಕೊಳ್ತಿದ್ರು. ಆಗ ಭಾರತದಲ್ಲಿ ಆಳ್ವಿಕೆ ಮಾಡುತ್ತಿದ್ದಂತಹ ಹೆಸರಾಂತ ರಾಜ ಚಂದ್ರಗುಪ್ತ ಮೌರ್ಯನ ಆಸ್ಥಾನದಲ್ಲಿದ್ದಂತಹ ಪ್ರಧಾನಮಂತ್ರಿ ಕೌಟಿಲ್ಯ ಬರೆದಿರುವಂತಹ ಅರ್ಥಶಾಸ್ತ್ರ ಅನ್ನೋ ಪುಸ್ತಕದಲ್ಲಿ ಅಕೌಂಟಿಂಗ್ ಆ್ಯಂಡ್ ಆಡಿಟಿಂಗ್ಗೆ ರಿಲೇಟೆಡ್ ಆಗಿ ಇನ್ಫಾರ್ಮೇಷನ್ ಇದೆ. ಇನ್ನು ನೆಕ್ಸ್ಟ್ ನೋಡೋದಾದರೆ ಮಾಡರ್ನ್ ಸಿಸ್ಟಮ್ ಆಫ್ ಅಕೌಂಟಿಂಗ್ ಡೆವಲಪ್ ಆಗಿದ್ದು ಹೇಗೆ ಅಂತ ನೋಡೋಣ. ಹೌಎವರ್ ದ ಆಕ್ಚುಯಲ್ ಡೆವಲಪ್ಮೆಂಟ್ ಆಫ್ ಅಕೌಂಟಿಂಗ್ ಬಿಗ್ಯಾನ್ ಓನ್ಲಿ ಇನ್ ದ 15th century. ಲೆಕ್ಕಶಾಸ್ತ್ರದ ನಿಜವಾದ ಅಭಿವೃದ್ಧಿ 15ನೇ ಶತಮಾನದಲ್ಲಿ ಆರಂಭ ಆಯಿತು. ನೆಕ್ಸ್ಟ್, ದಿ ಕ್ರೆಡಿಟ್ ಫಾರ್ ದ ಡೆವಲಪ್ಮೆಂಟ್ ಆಫ್ ಮಾಡರ್ನ್ ಅಕೌಂಟಿಂಗ್ ಗೋಸ್ ಟು ಲುಕೋ ಫೆಸಿಯೋಲಿ, ಎ ಮಾಂಕ್ ಇನ್ ವೆನಿಸ್ ಇನ್ ಇಟಲಿ. ಮಾಡರ್ನ್ ಸಿಸ್ಟಮ್ ಆಫ್ ಅಕೌಂಟಿಂಗ್ ಡೆವಲಪ್ ಆಗಿದ್ದು ಲುಕೋ ಫೆಸಿಯೋಲಿ ಇವರಿಂದ. ಈ ಲುಕೋ ಫೆಸಿಯೋಲಿ ಇವರು ಒಬ್ಬ ಇಟಾಲಿಯನ್ ಗುರು. ಸೊ ನೆಕ್ಸ್ಟ್, ಈ ರೋಟ್ ಇನ್ ದ ಇಯರ್ 1494 ಎ book of mathematics popularly known as Summa. He wrote about bookkeeping in that book. 1494ರಲ್ಲಿ ಇವರು ಸುಮಾ ಅನ್ನೋ ಬುಕ್ನ ಬರೀತಾರೆ. ಈ ಬುಕ್ ಮ್ಯಾಥಮೆಟಿಕಲ್ ಕ್ಯಾಲ್ಕುಲೇಷನ್ಗೆ ರಿಲೇಟೆಡ್ ಆಗಿದ್ರೂ ಸಹ ಇದರಲ್ಲಿ ಕೆಲವು ಬುಕ್ ಕೀಪಿಂಗಿಗೆ ರಿಲೇಟೆಡ್ ಆಗಿ ಇನ್ಫಾರ್ಮೇಷನ್ ಇದೆ. ನೆಕ್ಸ್ಟ್, then many people and institution on accounting started developing the system to meet the
ಗ್ರೋಯಿಂಗ್ ನೀಡ್ಸ್ ಆಫ್ ಬಿಸ್ನೆಸ್ ಕನ್ಸರ್ನ್. ಅಂದರೆ ಈ ಸುಮ ಅನ್ನೋ ಬುಕ್ಕು ಮುಂದೊಂದು ದಿನ ಕೆಲವು ಜನರಿಗೆ ಅಂದರೆ ರಿಸರ್ಚರ್ಸ್ಗಳಿಗೆ ಅಂಡ್ ಇನ್ಸ್ಟಿಟ್ಯೂಷನ್ಗಳಿಗೆ ಬಿಸ್ನೆಸ್ ಕನ್ಸರ್ನ್ ಸಲುವಾಗಿ ಅಕೌಂಟ್ನ ಡೆವಲಪ್ ಮಾಡೋಕ್ಕೆ ಹೆಲ್ಪ್ ಆಯಿತು. ಸೊ ಹಾಗಾಗಿ ಲುಕೋ ಫ್ಯಾಸಿಯೋಲಿ ಅವರನ್ನು ನಾವು ಫಾದರ್ ಆಫ್ ಅಕೌಂಟಿಂಗ್ ಅಂತ ಕರಿತೀವಿ. ಆಧುನಿಕ ಲೆಕ್ಕಶಾಸ್ತ್ರದ ಪಿತಾಮಹ ಯಾರು ಅಂತ ಅಂದರೆ ಲುಕೋ ಫ್ಯಾಸಿಯೋಲಿ ಅವರನ್ನೇ ನಾವು ಹೇಳೋದು. ಇನ್ನು ನೋಡೋದಾದರೆ ಡೆವಲಪ್ಮೆಂಟ್ಸ್ ಇನ್ ಸೈನ್ಸ್ ಆ್ಯಂಡ್ ಟೆಕ್ನಾಲಜಿ ಹ್ಯಾವ್ ಬೀನ್ ಅಡಾಪ್ಟೆಡ್ ಟು ಮೀಟ್ ಟು ದ ರಿಕ್ವೈರ್ಮೆಂಟ್ಸ್ ಆಫ್ ಬಿಸ್ನೆಸ್ ಕನ್ಸರ್ನ್ಸ್. ಕಂಪ್ಯೂಟರೈಸ್ಡ್ ಅಕೌಂಟಿಂಗ್ ಆ್ಯಸ್ ರೀಪ್ಲೇಸ್ಡ್ ದ ಮ್ಯಾನ್ಯುಯಲ್ ಅಕೌಂಟಿಂಗ್ ನವೆಡೇಸ್. ಮುಂದೆ ವಿಜ್ಞಾನ ಮತ್ತು ತಂತ್ರಜ್ಞಾನ ಬೆಳವಣಿಗೆ ಆದಂಗೆ ಅಂದರೆ ಟೆಕ್ನಾಲಜಿ ಇಂಪ್ರೂವ್ ಆದಂಗೆ ಅಕೌಂಟಿಂಗ್ನ ಪದ್ಧತಿ ಸಹ ಮ್ಯಾನ್ಯುಯಲ್ ಅಕೌಂಟಿಂಗ್ ಅಂದರೆ ಹಳೆಯ ಕೈಯಿಂದ ಬರೆಯುವ ಬರವಣಿಗೆಯನ್ನು ಬದಲಿಸಿ ಕಂಪ್ಯೂಟರ್ ಆಧಾರಿತ ಲೆಕ್ಕಪತ್ರ ಪದ್ಧತಿ ಅಭಿವೃದ್ಧಿಯಾಗಿದೆ. ಅಂದರೆ ಮೊದಲೆಲ್ಲ ಏನು ಎಲ್ಲ ರೆಕಾರ್ಡ್ಸ್ನ ಕೈಯಿಂದ ಬರಿತಾ ಇದ್ರು. ಸೊ ನವೆಡೇಸ್ ಟೆಕ್ನಾಲಜಿ ಇಂಪ್ರೂವ್ ಆದಂಗೆ ಕಂಪ್ಯೂಟರ್ನಲ್ಲಿ ಪ್ರತಿಯೊಂದನ್ನು ಎಂಟ್ರಿ ಮಾಡ್ತಾ ಹೋಗ್ತಾರೆ. ಇದಿಷ್ಟು ಸಹ ಒರಿಜಿನ್ ಆಫ್ ಅಕೌಂಟಿಂಗ್ ಅಂದರೆ ಅಕೌಂಟಿಂಗ್ನ ಮೂಲ. ಇದಿಷ್ಟು ಅರ್ಥ ಆಗಿದೆ ಅಂದ್ಕೊತೀನಿ. ನೆಕ್ಸ್ಟ್ ಕ್ಲಾಸ್ನಲ್ಲಿ ನಾವು ಆಬ್ಜೆಕ್ಟಿವ್ಸ್ ಆಫ್ ಅಕೌಂಟಿಂಗ್, ಫ್ಯೂಚರ್ಸ್ ಆಫ್ ಅಕೌಂಟಿಂಗ್ ಆ್ಯಂಡ್ ಬುಕ್ ಕೀಪಿಂಗ್ ಬಗ್ಗೆ ತಿಳ್ಕೊಳ್ಳೋಣ.